ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂಬರೀಷ್ ಅಣ್ಣ ಅವ್ರ ಸೊತ್ತು ಸರ್ ದರ್ಶನ್ ಗತ್ತು ಫಿಲಮ್ ನೋಡಿ ಎಂಜಾಯ್ ಮಾಡಿ ಅಣ್ಣ. ಇನ್ನೊಂದು ಹೇಳೋಣ, ಎಷ್ಟಾಗುತ್ತೆ ಅಷ್ಟು ಪೈರಸಿನ ಕಮ್ಮಿ ಮಾಡ್ಬೇಕು ಹುಡುಗರು. ಪೈರಸಿ ಅಂದ್ರೆ ಆ ಥರ ಪೈರಸಿ ಅಣ್ಣ. ಇವಾಗ ಟೆಲಿಗ್ರಾಮು ಆ ಬಾಟು ಈ ಬಾಟು ಲಿಂಕು ಇವಾಗ ಬಂದು ಫ್ರೀ ಟಿಕೆಟ್ಸು ಅದೆಲ್ಲ ಸಿಗುತ್ತೆ ಅಣ್ಣ. ಫಾಲೋ ಮಾಡಿ ಅದೆಲ್ಲ ಬಿಟ್ಬಿಟ್ಟು ನಿಮ್ದೇನಿದೆ ನಿಮ್ಮ ಅಮೌಂಟ್ ಏನಿದೆ ಕೊಟ್ಬಿಟ್ಟು ಫಿಲಮ್ ನೋಡ್ರಿ. ವರ್ತ್ ಫಿಲಮ್ಗೆ ವರ್ತ್ ಫಿಲಮ್ ಇದು. ಅವ್ರು ಡಬಲ್ ಶೇಡಲ್ಲಿ ಬಂದಿರೋದು ಒಂದು ಬರ್ತಾದ್ರೆ ಅದರಲ್ಲಿರೋದು ನೀವು ಮೂಮೆಂಟ್ಸ್ಗಳನ್ನ ನೀವು ಹಂಗೆ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ನಾನು ಅವಾಗಲೇ ಮೂವಿ ಬಂದು ನೋಡ್ತಾ ಇರೋದು ಫಸ್ಟ್ ಶೋ ಫಸ್ಟ್ ಡೇ ಹೋಗ್ಬಿಟ್ಟು ಫಸ್ಟ್ ಡೇನೆ ಸೆಕೆಂಡ್ ಶೋ ನೋಡಿದ್ದೀನಿ. ಇವತ್ತು 3ನೇ ದಿವಸ ನೋಡ್ತಾ ಇರೋದು. ಟೋಟಲ್ ಮೂರು ಶೋ ನೋಡಿದ್ದೀನಿ. ಒಂದು ಕಡೆ ಬೇಜಾರಾಗಿಲ್ಲ, ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಆ ವ್ಯಕ್ತಿ ಬೆನ್ನೋವು ಇಟ್ಕೊಂಡು ಅದನ್ನ ಕ್ಯಾಮ್ರಾ ಮುಂದೆ ತೋರಿಸ್ಕೋದಂಗೆನೆ ಈ ಲೆವೆಲ್ ತಗೊಂಡ್ಬಂದವ್ರೆ. ಫ್ಯಾಮಿಲಿ ಅವರು ಅಂದ್ರೆ ನೆಕ್ಸ್ಟ್ ಲೆವೆಲ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಅಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ ಅಲ್ಲ, ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಟಿಕೆಟ್ ಹಾಕೊಂಡು ಕರ್ಕೊಂಡ್ಬಂದು ನೋಡಿದ್ರು ಬೇಜಾರಾಗಲ್ಲ ಅಂತ ಒಳ್ಳೆ ಮೂವಿ ಅಣ್ಣ. ಇವಾಗ ನೆಗೆಟಿವ್ ಅಣ್ಣ ಯಾರು ಮಾಡಲ್ಲ ಅಣ್ಣ. ನೆಗೆಟಿವ್ ಯಾರು ಮಾಡಲ್ಲ. ನೆಗೆಟಿವ್ ಮಾಡೋರ್ಗೆ ಮಾಡಬೇಡಿ ಅಂತ ಹೇಳ್ಬೋದು, ಮಾಡಬೇಡಪ್ಪ ಅಂತ ಹೇಳ್ಬೋದು. ಮಾಡಬೇಡಣ ಅಂತ ಅನ್ಬೋದು. ಲಾಸ್ಟು ಅಣ್ಣ ಮಾಡಲೇಬೇಡ್ರಣ ಅಂತ ಅನ್ಬೋದು. ಅದನ್ನ ಯಾವ್ದನ್ನ ಅವ್ರು ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ. ಇವಾಗ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ಮಾಡ್ತಾ ಇಲ್ಲ. ನಾವು ಆರ್ಡ್ರ್ ಮಾಡಿದ್ರು ಫಸ್ಟ್ ಆರ್ಡ್ರ್ ಮಾಡ್ತೀವಿ ಅಂತ ಅನ್ಕೊಳ್ರಿ, ಅವಾಗಲೂ ಮಾಡ್ತಾರೆ. ರಿಕ್ವೆಸ್ಟ್ ಮಾಡಿದ್ರು ಮಾಡ್ತಾರೆ, ಏನೇ ಮಾಡಿದ್ರು ಮಾಡ್ತಾರೆ. ಮಾಡೋರು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಫ್ಯಾನ್ಸ್ ಯಾರೇ ಆಗಲಿ ತಲೆ ಕೆಡಿಸ್ಕೊಳ್ದಾರಂಗೆ ಇವ್ರು ನೀನು ಮಾಡಿದ್ರು, ನೀನು ಏನಾರ ಮಾಡು, ಒಂದಲ್ಲ 10 ಮಾಡು ನೆಗೆಟಿವ್ ನಮ್ಮ ಬಾಸ್ ಬಗ್ಗೆ. ನಾವು ಇನ್ನೊಬ್ರು ಹೀರೋಗಳ ಬಗ್ಗೆ ನೆಗೆಟಿವ್ ಹೇಳಲ್ಲ, ಇನ್ನೊಬ್ರು ಹೀರೋಗಳ ಬಗ್ಗೆ ನೆಗೆಟಿವ್ ಮಾತಾಡಲ್ಲ. ನಮ್ಮ ಬಾಸ್ ಚೆನ್ನಾಗಿ ಫಿಲಮ್ ಮಾಡವ್ರೆ, ನಮಗೆ ಗೊತ್ತು ನಮ್ಮ ಬಾಸ್ ಏನಂತ. ಕನ್ನಡ ಬೆಳೆಸ್ಬೇಕು. ಕನ್ನಡ ಫಿಲಮ್ ಇಂಡಸ್ಟ್ರಿ ಇರೋದು ಇವಾಗ ದರ್ಶನ್ ಸರು, ಡಿ ಬಾಸ್, ಸುದೀಪ್ ಸರು, ಅಪ್ಪು ಸರು ಇವರೆಲ್ಲ ನಿಂತಾಗಲೂ ಒಂದು ಕ್ರೇಜ್ ಇತ್ತು ಫಿಲಮ್ಗೆ. ಇವಾಗ ಪುನೀತ್ ಸರು ದೇವ್ರ ಕಡೆ ಹೋಗಿದ್ದಾರೆ, ತಿರ್ಗಾ ಬರ್ತಾರೆ, ಬರಲ್ಲ ಅಂತಲ್ಲ. ಸುದೀಪ್ ಸರು ಅವ್ರದ್ದು ನೆಕ್ಸ್ಟ್ ವೀಕ್ ಅಲ್ಲ ಮೂವಿ ಬರ್ತಾ ಇದೆ, ಅದಕ್ಕೂ ಬಂದು ನೋಡ್ತೀವಿ. ಶಿವಣ್ಣನ ಮೂವಿ ಬಂದು ಅದಕ್ಕೂ ಬಂದು ನೋಡ್ತೀವಿ. ಪ್ರತಿಯೊಂದು ಮೂವಿಗೂ ಬಂದು ನೋಡ್ತೀನಿ ನಾನು. ಬಟ್ ಆದರೆ ಡಿ ಬಾಸ್ಗೆ 3 ಸತಿ ಅಲ್ಲ, ಇವಾಗ ತಿರ್ಗಾ ಸಂಜೆ ಶೋ ಬುಕ್ ಮಾಡ್ಕೋತೀನಿ ಬೇಕಾದ್ರೆ. ಆ ಥರ ಕ್ರೇಜಲ್ಲಿ ಬಂದು ನೋಡ್ತೀವಿ. ನಾನು ಒಬ್ಬನೇ ಅಂತೂ ಬರಲ್ಲ, ಬಂದರೆ ಸಂಜೆ ನನ್ನ ಫ್ರೆಂಡ್ಸ್ನ ಕರ್ಕೊಂಡ್ಬರ್ತೀನಿ. ಇದ್ರೆ ಬೆಳಿಗ್ಗೆ ಒಬ್ಬನೇ ಬಂದಿರೋದು, ಯಾಕಂದರೆ ಎಲ್ಲ ವರ್ಕಲ್ಲಿ ಇರ್ತಾರೆ. ಸೊ ನಾವು ಆರಾಮಾಗಿ ಪೀಸಾಗಿ ನೋಡ್ಬೋದು. ಅದೊಂದು ಮಾತ್ರ ಬಂದಿದೆ ಅಷ್ಟೇ. ಅದೇ ಅಣ್ಣ ನಾನು ಹೇಳ್ತಾ ಇರೋದು, ನಾವು ಮಾಡಬೇಡಿ ಅಂತ ಎಷ್ಟೇ ಹೇಳಿದ್ರು ಅವ್ರು ಮಾಡೇ ಮಾಡ್ತಾರೆ. ಇವಾಗ ನಿಮ್ಗೆ ಅಣ್ಣ ಊಟ ಮಾಡಬೇಡ್ರಿ ಅಣ್ಣ ಅಂತ ಅನ್ಬೋದು, ನೀವು ಮಾಡ್ತೀರಾ ಊಟ. ಯಾಕಂದ್ರೆ ನಿಮ್ಗೆ ಹೊಟ್ಟೆ ಗೊತ್ತು, ನಾನು ಹೊಟ್ಟೆಗೆ ತಿನ್ಬೇಕಪ್ಪ, ನಾನು ಬದುಕ್ಬೇಕು, ನಾನು ತಿನ್ಬೇಕು. ಅದ್ ಬಿಟ್ಬಿಟ್ಟು ನಾನು ತಿಂದಂಗೆ ಇರ್ತೀನಿ ಅಂತಂದ್ರೆ ನೀವು ಇರ್ತೀರಾ? ನಿಮ್ ಕಡೆ ಅಲ್ವಾ ಈ ತರ ವಿಡಿಯೋ ಮಾಡಿ ಹಾಕೋದು? ನಮ್ ಕಡೆ ಯಾರು ವಿಡಿಯೋ ಮಾಡ್ತಾರಲ್ಲ, ಈ ಮಾತು ವಾಪಸ್ ತಗೊಳ್ರಿ. ನಮ್ ಕಡೆ ಯಾರು ವಿಡಿಯೋ ಮಾಡಲ್ಲ. ಹೇಳ್ತಾರದು ನೀವು. ನಾನು ಅಣ್ಣ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನೀವು ನನ್ನ ಇವಾಗ ಕೇಳಿದ್ರೆ ಗೊತ್ತಾ, ನಿಮ್ ಫ್ಯಾನ್ಸ್ ಏನ್ ಮಾಡ್ತಾ ಇರೋದು, ಬೇರೆಯವ್ರು ಮಾಡ್ತಾ ಇಲ್ಲ ಅಂತ. ಇದು ನೀವು ಅಂದಿರೋ ಮಾತು ಇವಾಗ ನಾವು ಅಂತೀವಿ. ಇವಾಗ ಒಂದ್ ನಿಮಿಷ ಇದೆ. ನೀವ್ ಹೇಳಿದ ಅರ್ಥ ಆಯ್ತು. ಇವಾಗ ಪ್ರತಿಯೊಬ್ರು ವಿಡಿಯೋ ಮಾಡ್ಕೋತಾರೆ. ಅಮ್ಮಮ್ಮ ಏನಂತಾರೆ, ವಾಟ್ಸ್ಆಪ್ ಸ್ಟೇಟಸ್ ಹಾಕೋತಾರೆ ಅಷ್ಟೇ. ಇಲ್ಲ ಯೂಟ್ಯೂಬ್ ಅಂತ ಜಾಸ್ತಿ ಆಗ್ತಾರೆ. ಈಗ ಇನ್ಸ್ಟಾಗ್ರಾಮ್ ಹಾಕಿ ಹಾಕ್ತಾರೆ, ಆಬ್ವಿಯಸ್ಲಿ ಹಾಕಿ ಹಾಕ್ತಾರೆ. ಅದೆಲ್ಲ 3 ಬಿಟ್ರೆ ಯಾವ್ದು ಹಾಕ್ತಾರೆ, ಲೀಕ್ ಆಗುತ್ತೆ. ಓಕೆ ಆಯ್ತು, ನೀವು ಹೇಳಂಗೆ ಒಪ್ಕೋತೀನಿ. ನೀವು ಇಷ್ಟೆಲ್ಲ ನಮ್ಮ ಹತ್ರ ರಿವ್ಯೂ ತಗೋತೀರಾ, ಓಕೆ. ನೀವು ರಿವ್ಯೂ ತಗೊಳ್ಳೋದು, ನೀವು ಲಾಸ್ಟ್ ಟೈಮ್ ಅವಾಗಲೇ ಒಂದು ಮಾತು ಕೇಳ್ರಿ, ಹೆಂಗೆ ಕೇಳಿದ್ರಿ ಹೇಳ್ರಿ? ಅವಲೇ ಏನಂದ್ರೆ ಹೇಳಿ, ಏನ್ ಕೇಳ್ರಿ ಹೇಳಿ? ಅವಲೇ ನೀವು ಟಕ್ಕನ ಕೇಳಿದ್ರಿ. ಬ್ರೋ, ಡಿ ಅಂದ್ರೆ ದಾಸ. ನೀವು ಕೊಡೋ 250 ರೂಪಾಯಿಗೆ ಆಗಲ್ಲ, ಡೆವಿಲ್ ಫಿಲಮ್ ಮಾಡಲ್ಲ, ಮೋಸ. ಬಂದು ಸಿನಿಮಾ ನೋಡಿ ಸರ್. ನಾನು ಈಗ ಹೋಗ್ತಾ ಇದ್ದೀನಿ ಸರ್. ಇವಾಗ ಹೋಗ್ತಾ ಇದ್ದೀನಿ ಸರ್. ಕನ್ನಡ ಸಿನಿಮಾ ಸರ್, ನಮ್ಮ ಸಿನಿಮಾ. ದಯವಿಟ್ಟು ಇಂಡಸ್ಟ್ರಿಗೋಸ್ಕರ ಬಂದು ಸಿನಿಮಾ ನೋಡಿ. ಸೊ ಎಲ್ಲರಿಗೂ ಆಶೀರ್ವಾದ ಮಾಡಿ ಸರ್.
ಈ ದರ್ಶನ್ ಸರ್ ಜೊತೆ ತುಂಬಾ ಅದೇ ಇನ್ಸ್ಟಾಗ್ರಾಮ್ ಮಾಡ್ತಕ್ಕಂಥ ಪ್ರತಿಭೆಗಳು ಇದ್ದಾರೆ ಇಲ್ಲಿ. ಅವ್ರಿಗೊಂದು ಆಶೀರ್ವಾದ ಆಗುತ್ತೆ, ಮುಂದಿನ ಪೀಳಿಗೆಗೆ ಮೆಟ್ಲು ಹಾಕೊಡ್ತಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಸರ್. ಸ್ವಲ್ಪ ಲೀಕ್ ಮಾಡ್ತಿದ್ದಾರೆ ಸೀನ್ಗಳನ್ನೆಲ್ಲ, ಅಂತವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಅಂತ? ಸರ್ ಏನಂದ್ರೆ ಹೋಟ್ಲು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್. ಮನೆ ಊಟ ತರ ಸರ್. ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಮನೆ ಊಟ ತರ ಸರ್. ನಿಮಗೆ ಬಿಡ್ತೀನಿ ಸರ್, ನೀವು ಹೋಟ್ಲಲ್ಲಿ ಮಾಡ್ತೀನಿ ಅಂದ್ರೆ ಆರೋಗ್ಯ ಕೆಡ್ಸ್ಕೋತೀರಾ ಸರ್. ಬಂದು ಮನೆಯಲ್ಲಿ ಮಾಡಿ ಊಟ, ಇದು ಮನೆ ಸರ್, ಇದು ಮನೆ ಊಟ ಅದ್ಭುತವಾಗಿರುತ್ತೆ. ಬಂದು ಊಟ ಮಾಡಿ ಸರ್. ಏನಂತ ಬಾಸ್? ವಯಸ್ಸಾಗಿರೋರಿಂದ ಹಿಡಿದು ಯಾರನ್ನ ಕಾಲೇಜ್ ಸ್ಟೂಡೆಂಟ್ ಯಾರೆಲ್ಲ ಬಂದು ನೋಡ್ಬೋದು. ಸೂಪರ್ ಆಗಿದೆ. ನಮ್ಮ ಹುಡುಗರಿಂದ, ಕಾಲೇಜ್ ಹೋಗೋ ಹುಡುಗರಿಂದ, ಆಂಟಿದಿರಿಂದ, ಹೆಣ್ಮಕ್ಳಿಂದ ಪ್ರತಿಯೊಬ್ರು ಬಂದು ನೋಡ್ಬೋದು. ಎಲ್ಲೂ ಇರಿಟೇಷನ್ ಆಗಲ್ಲ, ಒಂದು ಸೀನ್ ಇರಿಟೇಷನ್ ಆಗಲ್ಲ. ಆ ಥರ ಮಾಡವ್ರೆ ಅಂದ್ರೆ ಅದು ನಮ್ಮ ಸೆಲೆಬ್ರಿಟೀಸ್ ಕರೆದಿರೋದಕ್ಕೆ ಅವ್ರಿಗೆ ನಮ್ಗೆ ಕೊಟ್ಟ ರೆಸ್ಪೆಕ್ಟ್ಗೆ ಈ ಫಿಲಮ್ 100 ಡೇಸ್ ಅಲ್ಲ, ಸಿಲ್ವರ್ ಜೂಬ್ಲಿ ಅಲ್ಲ, 100 ಡೇಸ್ ಅಲ್ಲ, 200 ಡೇಸ್ ಹೊಡುತ್ತೆ. ಯಾವ ಫಿಲಮ್ ಬೀಟ್ ಮಾಡ್ಬೇಕು ಹೇಳಿ, ಎಲ್ಲಾ ಫಿಲಮ್ ಬೀಟ್ ಮಾಡಿಸ್ತಾರೆ ನಮ್ಮ ಯಾವ ಫಿಲಮ್, ಒಂದು ಫಿಲಮ್ ಬರಲ್ಲ, ಎಲ್ಲಾ ಫಿಲಮ್ ಬೀಟ್ ಮಾಡ್ತಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ಡಬಲ್ ಆ್ಯಕ್ಟಿಂಗ್ ಇದೆ ಇದರಲ್ಲಿ. ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಅದಕ್ಕಿಂತ ಡಬಲ್ ಆಗಿದೆ ಇದು. ಒಬ್ಬ ವ್ಯಕ್ತಿ ಜೈಲಲ್ಲಿ ಇದ್ಕೊಂಡು ಈ ಥರ ಕ್ರೇಜಿ ಇರೋದು ಅಂತಂದರೆ ಕರ್ನಾಟಕದಲ್ಲಿ ದರ್ಶನ್ ಅವ್ರು ಮಾತ್ರ ಅಂತಲೇ ಅನ್ಬೋದು. ಯಾಕಂದರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಗುರುಸಿ ಅವ್ರ ಮುಂದೆ ಹೆಸರು ಮಾಡ್ಬೋದು, ಬಟ್ ಒಬ್ಬ ವ್ಯಕ್ತಿ ಬದುಕಿದ್ದಾಗಲೇ ಈ ಥರ ಹೆಸರು ಮಾಡೋಕೆ ಈ ಥರ ಇರೋದು ಅಂತಂದರೆ ದರ್ಶನ್ ಅವ್ರು ಮಾತ್ರ. ಸತ್ತ ಮೇಲೆ ಮಾಮೂಲಿ ಅಲ್ಲ, ಪ್ರತಿಯೊಬ್ಬರು ಹೆಸರು ಮಾಡ್ತಾರೆ, ಕಾಮನ್ ಅದು. ಒಬ್ಬ ವ್ಯಕ್ತಿ ಜೈಲಲ್ಲಿ ಇದ್ಕೊಂಡು ಈ ಥರ ಕ್ರೇಜ್ ಇದೆ ಅಂದರೆ ಇದು ದರ್ಶನ್ ಅವ್ರು ಮಾತ್ರ. ಸಿನಿಮಾ ಪ್ರತಿಯೊಬ್ಬರನ್ನು ಥಿಯೇಟರ್ಲ್ಲೇ ಬಂದು ನೋಡಿ, ಪೈರಸಿ ಎಲ್ಲ ಮಾಡಬೇಡಿ, ತುಂಬ ಚೆನ್ನಾಗಿ ಬಂದಿದೆ ಮೂಡಿ. ಹಾಂ, ವಿಷ್ಣುವರ್ಧನ್ ಥರ, ಹೌದು ವಿಷ್ಣುವರ್ಧನ್ ಥರ, ಮತ್ತು ರಾಜ್ಕುಮಾರ್ ಥರ, ಮತ್ತು ಅಂಬರೀಷ್ ಅಣ್ಣ ಥರ, ಈ ಥರ ಎಲ್ಲ ಇದೆ. ಟ್ರಿಬಲ್ ಆ್ಯಕ್ಟಿಂಗ್ ಎಲ್ಲ ಥರ ಇದೆ, ತುಂಬ ಚೆನ್ನಾಗಿದೆ ಮೂವಿ ಸರ್. ಥಿಯೇಟರ್ಸ್ಗೆಲ್ಲ ಹೇಳೋದಂದ್ರೆ ಅವ್ರು ಪೈರಸಿ ಮಾಡ್ಕೊಳ್ಳಿ, ಬಟ್ ಅಲ್ಲಾಡ್ಸಕ್ಕಂತೂ ಯಾರನ್ನೂ ಆಗಲ್ಲ. ದರ್ಶನ್ಗೆ ಅವ್ರ ಫ್ಯಾನ್ಸೇ ಶಕ್ತಿ ಅವ್ರಿಗೆ, ಅಷ್ಟೇ ಅಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.